ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹಿಂದಿನ ವಿಡಿಯೋದಾಗ ತೋರಿಸಿದ್ದಿಲ್ಲ ರಾಯಣ್ಣನ ಮೂರ್ತಿ ಬಲಗಡೆ ಹೋದ್ರೆ ನೇಣು ಹಾಕಿದ ಜಾಗ, ಹಂಗೆ ಎಡಗಡೆ ಹೋದ್ರೆ ಸ್ಟ್ರೇಟ್ ಸಮಾಧಿ ಮಾಡಿದಂಥ ಸ್ಥಳಕ್ಕೆ ಬರ್ತೀವಿ. ಇದು ಸಮಾಧಿ ಮಾಡಿದಂತಹ ಸ್ಥಳ ನೋಡ್ಬೋದು ನೀವು. ಇಲ್ಲೇ ಹೊರಗಡೆ ಆವರಣ ಹೆಂಗೈತೆಲ್ಲ ಅಂಗಡಿಗಳೆಲ್ಲ ಮಾಡಿದ್ದಾರೆ ಇಲ್ಲೇ. ಇದು ಸಮಾಧಿಯ ಮುಖ್ಯ ದ್ವಾರ. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೇನೆ ನಿಮಗೆಲ್ಲ ಒಳಗಡೆ ಹೆಂಗೈತೆ ಅಂತ ಕೆಲಸ. ಬರ್ರಿ ರಾಯಣ್ಣನ ಪುಣ್ಯ ಭೂಮಿಗೆ ಬಲಗಾಲಿಟ್ಟ ಒಳಗಡೆ ಹೋಗೋಣ. ಇದ ನೋಡ್ರಿ ರಾಯಣ್ಣನನ್ನು ಅಂತ್ಯಕ್ರಿಯೆ ಮಾಡಿದಂತಹ ಸ್ಥಳ. ಇಲ್ಲಿ ನೋಡ್ಬೋದು ನೀವು, ಮುಂದ್ಗಡೆ ಆಡಿಟೋರಿಯಂ ಮಾಡಿದ್ದಾರೆ. ಏನಾರ ಫಂಕ್ಷನ್ ಅಥವಾ ಆದಾಗ ಕೂತ್ಕೊಂಡು ನೋಡ್ಲಿಕ್ಕೆ ಅದು ಎಲ್ಲ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಮೇಂಟೆನೆನ್ಸ್ ಚಲೋ ಇಟ್ಕೊಂಡಾರ. ಈಗ ಮೊದಲ ಇಷ್ಟೊಂದೇನು ಇಂಪ್ರೂವ್ ಇರಲಿಲ್ಲ. ಮೇಲ್ಗಡೆ ಸೀಟ್ ಇರಲಿಲ್ಲ, ಮತ್ತು ಸೈಡ್ ಅಥವಾ ಏನದಲ್ಲ ಕಟನ್ಸ್ ಇತ್ತು, ಆ ಥರ ಏನು ಇರಲಿಲ್ಲ ಮುಂಚೆ. ಈಗ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮಳೆ ಹೊತ್ತು ಬಂದರೆ ಒಳಗಡೆ ಎಲ್ಲ ಇರ್ಲಿಕ್ಕಂತ ಕೆಲಸ ನೋಡ್ಬೋದು. ಇಲ್ಲಿ ನೀವು ಎಷ್ಟು ಸೇಫ್ಟಿ ಐತಿ, ಮತ್ತು ಕೆಳಗಡೆ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ಇದ ನೋಡ್ರಿ ರಾಯಣ್ಣನನ್ನು ಸಮಾಧಿ ಮಾಡಿದಂಥ ಜಾಗ. ಇಲ್ಲೇನು ಮೂರ್ತಿ ಐತಲ್ಲ, ಗಿಡ ಐತಲ್ಲ ಹಿಂದ್ಗಡೆ, ಅದ್ರ ಕೆಳಗಡೆನ ರಾಯಣ್ಣನನ್ನು ಅಂತ್ಯಕ್ರಿಯೆಯನ್ನು ಮಾಡಿರ್ತಾರೆ. ಅದ್ರ ಮೇಲ್ಗಡೆ ಒಂದು ಆಲದ ಮರವನ್ನು ಇಟ್ಟಿರ್ತಾರೆ. ಯಾರೋ ಚನ್ನಬಸ ಅಂತ ಇದ್ದಿರ್ತಾರಲ್ಲ ರಾಯಣ್ಣನೊಟ್ಟಿಗೆ, ಅವರು ಆಲದ ಮರ ಇಟ್ಟಿರ್ತಾರೆ. ಮತ್ತು ಅದ್ರ ಬಾಜು ಎಲ್ಲ ಮರ ಎಲ್ಲ ಬೆಳೆದೈತಿ. ಅಲ್ಲಿ ನೀವು ನೋಡ್ಬೋದು ಕೆಂಪದ ತೆಂಗಿನಕಾಯಿ ಮತ್ತು ತೊಟ್ಟಿಲುಗಳನ್ನೆಲ್ಲ ಕಟ್ಟಿದ್ದಾರೆ ಇಲ್ಲಿ. ಯಾಕಪ್ಪ ಅಂತಂದ್ರೆ ಮದುವೆ ಆಗಲ್ದವರು ಮತ್ತು ಮಕ್ಕಳಾಗಲ್ದವರು ಎಲ್ಲ ರಾಯಣ್ಣನಂತ ಮಕ್ಕಳು ನಂಗೂ ಹುಟ್ಲಿ ಅಂತ ಕೆಲಸ ಅಲ್ಲಿ ಬಂದು ತೊಟ್ಲ ಅದು ಕಟ್ಟುವ ಒಂದು ಪ್ರತೀತಿ ಐತಿ. ಹಂಗೆ ಬಂದು ಎಲ್ಲ ಕಟ್ತಾರೆ. ಭಾಳ ದೂರದಿಂದ ಜನ ಬರ್ತಾರೆ ಇಲ್ಲಿ ರಾಯಣ್ಣನ ಸಮಾಧಿಯನ್ನು ನೋಡ್ಲಿಕ್ಕಂತ ಕೆಲಸ ನೋಡ್ಬೋದು. ಇಲ್ಲೇ ಇವತ್ತ ಸ್ವಲ್ಪ ಕಡಿಮೆ. ರಾಯಣ್ಣನ ಇತಿಹಾಸವನ್ನು ನಿಮಗೆ ಹೇಳ್ಬೇಕಂತಂದ್ರೆ, ಕಿತ್ತೂರು ಸಮೀಪ ಇರುವಂಥ ಒಂದು ಸಣ್ಣ ಹಳ್ಳಿ ಸಂಗೊಳ್ಳಿ ಒಳಗಡೆ ಭರಮಪ್ಪ ಮತ್ತು ಕೆಂಚವ್ವ ದಂಪತಿಗಳಿಗೆ ಎರಡನೇ ಮಗನಾಗಿ ರಾಯಣ್ಣ ಹುಟ್ತಾನೆ. ಯಾವಾಗಂದ್ರೆ ಆಗಸ್ಟ್ 15, 1798 ಮತ್ತು ಈ ರಾಯಣ್ಣ ಚೆನ್ನಮ್ಮನಿಗೆ ಬಲಗೈ ಬಂಟನೂ ಆಗಿರ್ತಾನೆ. ಇದು ನೋಡ್ರಿ, ಒಂದು ಆಲದ ಮರ ಇಲ್ಲಿ ನೆಟ್ಟಿದಂಥದ್ದು ಎಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದಂಥ ಕೆಲಸ ನೀವು ನೋಡ್ಬೋದು. ಇಲ್ಲಿ ಅದೊಂದು ಮರ ಈ ಕಡೆ ಎಲ್ಲ ಅದ್ರ ಬೇರೆಗಳ ಈ ಕಡೆ ಎಲ್ಲ ಬಂದು
ದೊಡ್ಡದು ಮರ ಆಗಿಬಿಟ್ಟ ತೆಗೆದ ನೋಡ್ರಿ ಇಲ್ಲಿ ಹೆಂಗೈತದ್ದು. ಅಶೋಕ ಸ್ತಂಭದ ಥರ ಒಂದು ಕಂಬವನ್ನು ಮಾಡಿದ್ದಾರೆ. ಇಲ್ಲಿ 4 ದಿಕ್ಕಿಗೆ ರಾಯಣ್ಣನ ಮತ್ತು ಕಿತ್ತೂರು ಸಂಸ್ಥಾನದ ಬಗ್ಗೆ ಎಲ್ಲ ವಿವರಣೆಯನ್ನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಕೊಡುವಂಥ ಥರ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಕಿತ್ತೂರು ಸಂಸ್ಥಾನದ ವೀರ ಪರಂಪರೆಯನ್ನು ತಿಳಿಸುವಂಥದ್ದು ಇದು. ಇಲ್ಲೆಲ್ಲ ರಾಯಣ್ಣ ಬಗ್ಗೆ ಮತ್ತು ಚೆನ್ನಮ್ಮನ ಬಗ್ಗೆ ಐತಿ. ಮತ್ತು ಇಲ್ಲಿ ರಾಯಣ್ಣ ಗೆರಿಲ್ಲಾ ಯುದ್ಧದ ರೂವಾರಿ ಆಗಿದ್ದಂತೆ ಅದ್ರ ಬಗ್ಗೆ ಡೀಟೇಲ್ಸ್ ಐತಿ. ಇಲ್ಲಿ ನೀವು ಓದ್ಬೋದು ಅದ್ರ ಬಗ್ಗೆ, ಗೆರಿಲ್ಲಾ ಯುದ್ಧ ತಂತ್ರದ ಬಗ್ಗೆ. ಇಲ್ಲಿ ನೋಡ್ರಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಡನೆ ಹೋರಾಡಿ ಬಲಿದಾನ ಮಾಡಿದ ಕನ್ನಡ ನಾಡಿನ ಗಂಡುಗಲಿ ಕ್ರಾಂತಿವೀರ ಹುತಾತ್ಮ ಸಂಗೊಳ್ಳಿ ರಾಯಣ್ಣನವರ ಸ್ಮರಣಾರ್ಥ ಅಂತ ಈ ಕಂಬವನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು. ಹಿಂದಿನ ನುಡಿದೊಳಗೆ ಚೆನ್ನಮ್ಮನನ್ನು ಯಾವ ರೀತಿ ಸೆರೆ ಹಿಡಿತಾರೆ ಅಂತಂದ್ರೆ ಮೋಸ ಮಾಡಿ, ಅದೇ ರೀತಿ ರಾಯಣ್ಣನನ್ನು ಸೆರೆ ಹಿಡಿತಾರೆ. ಯಾಕಪ್ಪ ಅಂತಂದ್ರೆ ಬ್ರಿಟಿಷರಿಗೆ ಅಷ್ಟು ತಲೆ ಕೆಡಿಸ್ಬಿಟ್ಟಿದ್ದ ಇವ ರಾಯಣ್ಣ. ಹೆಂಗಪ್ಪ ಅಂತಂದ್ರೆ ಚೆನ್ನಮ್ಮನ ಸೆರೆ ಆದ್ಮೇಲೆ ಇವನೇನು ಮಾಡ್ತಾನೆ ಅಂತಂದ್ರೆ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಡೋಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ತಿರ್ತಾನೆ. ಅದು ವಿಷಯ ಬ್ರಿಟಿಷರಿಗೆ ಗೊತ್ತಾಗತ್ತೆ. ಅವ್ರೇನು ಮಾಡ್ತಾರೆ ಅಂತಂದ್ರೆ ರಾಯಣ್ಣನ ಹಿಡಿದುಕೊಟ್ಟವ್ರಿಗೆ ಬಹುಮಾನ ಅಂತ ಎಲ್ಲ ಕಡೆ ಪಬ್ಲಿಕ್ ಮಾಡ್ತಾರೆ. ಪಬ್ಲಿಸಿಟಿ ಮಾಡಿದಾಗ ಆದರೂ ಅವನ್ನ ರಾಯಣ್ಣ ಹಿಡಿಯೋಕ್ಕೆ ಅವ್ರಿಗೆ ಆಗೋದಿಲ್ಲ ಅಂದಮೇಲೆ ಒಂದು ಪ್ಲ್ಯಾನ್ ಏನು ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ಇವನ್ನ ರಾಯಣ್ಣನೊಟ್ಟಿಗೆ ಇರ್ತಾರಲ್ಲ ಜನ, ಅವರನ್ನು ಬಳಸ್ಕೊಂಡು ರಾಯಣ್ಣನ ಹಿಡಿಬೇಕು. ಏನು ಯುದ್ಧದೊಳಗಡೆ ಮೋಸ ಮಾಡಿ ಹಿಡಿದಿರ್ತಾರಲ್ಲ ಚೆನ್ನಮ್ಮನ, ಅದೇ ರೀತಿ ರಾಯಣ್ಣನ ಹಿಡಿಬೇಕಂತ ಪ್ಲ್ಯಾನ್ ಮಾಡಿ ಅಳ್ನಾವರ ಹತ್ರ ಇರುವಂಥ ಡೌರಿ ಹಳ್ಳದೊಳಗಡೆ ರಾಯಣ್ಣನನ್ನು ಸೆರೆ ಹಿಡಿತಾರೆ. ಸೆರೆ ಹಿಡ್ಕೊಂಡು ಹೋಗಿ ಕೋರ್ಟ್ ಒಳಗಡೆ ಪ್ರಶ್ನೆಯನ್ನು ಮಾಡ್ತಿರುವಾಗ ಅವನಿಗೆ ರಾಜದ್ರೋಹ ಪಟ್ಟವನ್ನು ಏರಿಸ್ತಾರೆ. ಏರಿಸಿ ಅವನನ್ನು ಕೊನೆಯ ಆಸೆಯನ್ನು ಕೇಳಿದಾಗ ಅವನೇನು ಹೇಳ್ತಾನಪ್ಪ ಅಂತಂದ್ರೆ, ಅವನ ಜನ ಇರ್ತಾರಲ್ಲ ಅವ್ರ ಮುಂದ್ಗಡೆ ನನ್ನನ್ನು ನೇಣು ಹಾಕಿ ಅಂತ ಅವಂದು ಹೇಳ್ತಾನೆ ಕೊನೆಯ ಆಸೆ. ಅದು ಆಯ್ತು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬ್ರಿಟಿಷರದು ಇವು ಏನು ಜನನ ಸೇರಿಸಿ ಇವ್ರ ವಿರುದ್ಧ ಹೋರಾಡೋಕ್ಕೆ ಜನನ ಸೇರಿಸಿರ್ತಾನಲ್ಲ, ಇವನ ಥರ ಬುದ್ಧಿನ ಅವ್ರಿಗೂ ಐತೆ ಅಂತ ಅವ್ರದ್ದು ಧೈರ್ಯವನ್ನು ಕಳಿಬೇಕಂತ ಅವ್ರ ಜನರ ಮುಂದೆಗಡೆ ಇವನ್ನ ನೇಣಿಗೆ ಹಾಕಿರ ಅವರು ಸ್ವಲ್ಪ ಹೆದರ್ತಾರ ಅಂತ ಅವರು ಒಂದು ಇಂಟೆನ್ಷನ್ ಇಟ್ಕೊಂಡು ಎಲ್ಲ ಸಾರ್ವಜನಿಕರ ಮುಂದೆಗಡೆ ಅವನ್ನ ನೇಣಿಗೆ ಹಾಕ್ತಾರೆ. ನೇಣಿಗೆ ಹಾಕಿದಂಥ ದಿನಾಂಕ ಬಂದು ಜನವರಿ 26, 1831. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂತಂದ್ರೆ ಹೇಳ್ಬೇಕಂದ್ರೆ ನಿಮ್ಗೆ, ಆಗಸ್ಟ್ 15ಕ್ಕೆ ಏನು ರಾಯಣ್ಣ ಹುಟ್ಟಿರ್ತಾನಲ್ಲ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದನು ಆಗಸ್ಟ್ 15ನೇ. ಮತ್ತು ರಾಯಣ್ಣ ಏನು ನೇಣಿಗೆ ಇರ್ತಾನಲ್ಲ, ಮರಣವನ್ನು ಅಂತಾನೆ, ಅದು ದಿನಾಂಕ ಬಂದು ಜನವರಿ 26. ಅವತ್ತು ನಾವು ಗಣರಾಜ್ಯೋತ್ಸವ ಅಂತ ಆಚರಣೆಯನ್ನು ಮಾಡ್ತೀವಿ. ಈ 2 ದಿನಗಳನ್ನು ದೇಶದ ಹಬ್ಬಗಳಂತ ನಾವೆಲ್ಲ ಆಚರಿಸಾಕತ್ತೀವಿ. ಮತ್ತು ರಾಯಣ್ಣನ ಒಂದು ನೆನಪಿಗೋಸ್ಕರ ಅಂತ ಬೆಂಗಳೂರಾಗ ನೋಡ್ಬೋದು ನೀವು, ಒಂದು ರೈಲ್ವೆ ಸ್ಟೇಷನ್ ಐತಿ, ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಮತ್ತು ಅದನ್ನು ನೋಡ್ಬೋದು. ಇಲ್ಲಿವರೆಗೂ ರಾಯಣ್ಣನ ಇತಿಹಾಸವನ್ನು ನಿಮಗೆ ಹೇಳಿದ್ದೀನಿ ಮತ್ತು ಸಮಾಧಿಯನ್ನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗೈತೆ ಅಂತಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಫ್ರೆಂಡನ್ನು ಬೆಳೆಸಿದಂಗೆ ಆಕತಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಮುಂದಿನ ವಿಡಿಯೋದಾಗ ರಾಯಣ್ಣನ ಜೀವನ ಆಧಾರಿತ ಹಳ್ಳಿ ಸೊಬಗನ್ನು ತೋರಿಸುವಂಥ ಒಂದು ವಿಡಿಯೋನ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಬಾಯ್.